ಮಾಫ್ ಹಾಕಿ ಮನೆ ಒರ್ಸೋಷ್ಟರಲ್ಲಿ ಸುಸ್ತಾಯಿತು. ಏ ಅಂಜು, ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಾ ಇದ್ದೀನಿ. ನನ್ನ ಬಟ್ಟೆಲ್ಲ ವಾಶ್ ಮಾಡಿದ್ಯಾ? ಅಯ್ಯೋ ಇಲ್ಲ ರೀ. ಏನು ಮಾಡಿಲ್ವಾ? ಒಂದು ವಾರದಿಂದನೇ ಹೇಳಿದ್ನಲ್ಲೇ. ಅಯ್ಯೋ ಮರ್ತೋದೆ ರೀ. ಏನು ಮರ್ತೋಗ್ಬಿಟ್ಟ? ನಿಂಗೆ ಮನೇಲಿ ಇದ್ಕೊಂಡು ಏನ್ ಕೆಲಸ ಇರುತ್ತೆ? ಆ ಪಾತ್ರೆ ತೊಳೆದು ಬಟ್ಟೆ ವಾಶ್ ಮಾಡೋದ ಬಿಟ್ರೆ ಅದನ್ನ ನೆಟ್ಟಿಗೆ ಮಾಡೋಕ್ಕಾಗಲ್ವಾ ನಿಂಗೆ? ಸಾರಿ ರೀ. ಇವಾಗ ಹೋಗಿ ವಾಶ್ ಮಾಡು. ಇವಾಗಲೇ ವಾಶ್ ಮಾಡಬೇಕಾ ರೀ? ಇವಾಗ ತಾನೇ ಮನೆ ಕ್ಲೀನ್ ಮಾಡಿ ಸುಸ್ತಾಗಿದ್ದೀನಿ. ಸ್ವಲ್ಪ ಹೊತ್ತು ಆದ್ಮೇಲೆ ಮಾಡ್ತೀನಿ. ಮನೆ ಕ್ಲೀನ್ ಮಾಡೋದು ದೊಡ್ಡ ಗಣಂದರಿ ಕೆಲಸ ನಿಂಗೆ. ಬೇಗ ಅದು ವಾಶ್ ಮಾಡು. ಅಪ್ಪ ಅಡುಗೆ ಎಲ್ಲ ಮುಗೀತಪ್ಪ. ಹಾ ಹೌದಾ? ಓಕೆ ಓಕೆ ಓಕೆ. ಸರಿ, ಆಮೇಲೆ ಸಿಗ್ತೀನಿ. ಬಾಯ್. ಏಯ್, ಅಡುಗೆ ಏನ್ ಮಾಡಿದ್ಯಾ? ಬದ್ನೆಕಾಯಿ ಪಲ್ಯ. ಏನೋ ಬದ್ನೆಕಾಯಿ ಪಲ್ಯನಾ? ಚಿಕನ್ ಮಾಡಿಲ್ವಾ? ಇಲ್ಲ ರೀ. ಸರಿ, ಇವಾಗ ಹೋಗಿ ಮಾಡು. ಏನು ಮತ್ತೆ ಅಡುಗೆ ಮಾಡ್ಬೇಕಾ? ಇವಾಗ ತಾನೇ ಸ್ಟವ್ ಆಫ್ ಮಾಡ್ದೆ ರೀ. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೋಬಹುದಲ್ವಾ? ಏನೋ ಆಗ್ತಾ ಇಲ್ವಾ? ಮನೇಲಿ ಅಡುಗೆ ಮಾಡೋದನ್ನ ಬಿಟ್ರೆ ಬೇರೆ ಏನೇ ಕೆಲಸ ಇದೆ ನಿನಗೆ? ಆಗ್ತಾ ಇಲ್ಲ ಅಂತ ಆಗ್ತಾ ಇಲ್ಲ. ಹೋಗಿ ಸುಮ್ಮನೆ ಅಡುಗೆ ಮಾಡು. ಏನಾಯ್ತೆ? ಮಲ್ಕೊಂಡಿದ್ಯಾ? ಮನೇಲಿ ಕೆಲಸ ಜಾಸ್ತಿ ಆಗ್ತಾ ಇರೋದ್ರಿಂದ ಹುಷಾರಿಲ್ಲ ರೀ. ಅದಕ್ಕೆ ಸ್ವಲ್ಪ ಮಲ್ಕೊಂಡಿದ್ದೀನಿ. ನಿಮ್ಗೆ ಹೇಳಿದ್ರೆ ಎಲ್ಲಿ ನಾಟಕ ಮಾಡ್ತಿದ್ದಾಳೆ ಅಂತ ಅನ್ಕೊಂತೀರಾ ಅಂತ ಹೇಳಲಿಲ್ಲ ರೀ. ನಾನು ಅಷ್ಟೊಂದು ರೂಢಾಗಿ ಬಿಹೇವ್ ಮಾಡೋದು ಅಂಜು, ನನಗೆ ಗೊತ್ತಿರಲಿಲ್ಲ ಕಡೆ. ಮನೆ ಕೆಲಸ ತಾನೇ ಏನಿರುತ್ತೆ ಅನ್ಕೊಂಡಿದ್ದೆ. ಆದರೆ ಇವಾಗ ನೀನು ಬೆಡ್ ಮೇಲೆ ಮಲ್ಕೊಂಡಿರೋದು ನೋಡಿ ನಂಗೆ ಅರ್ಥ ಆಯಿತು ಮನೆ ಕೆಲಸ ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಂತ. ಸಾರಿ ಅಂಜು. ಇವಾಗಲಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲ ರೀ, ಸಾಕು. ಹೆಣ್ಮಕ್ಳು ಮನೆ ಕೆಲಸನ ತುಂಬ ಜವಾಬ್ದಾರಿಯಿಂದ ಮಾಡ್ತಾ ಇರ್ತಾರಲ್ಲ ಅಂತ ಅದನ್ನ ಅರ್ಥ ಮಾಡ್ಕೊಳ್ದೆ ಆ ಜವಾಬ್ದಾರಿನ ಭಾರ ಆಗಿ ಮಾಡೋಕೆ ಹೋಗ್ಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.